ನಮ್ಮಮ್ಮ ಇವತ್ತು ಸಾಂಬಾರಿಗೆ ಅಂದ್ಬಿಟ್ಟು ಕೆಸ ಕಿತ್ಕೊಂಬ ಅಂತ ಹೇಳಿದ್ರು. ಹಂಗಾಗಿ ನಾನು ಜಮೀನ್ ಹತ್ರ ಹೋಗ್ಬಿಟ್ಟು ಒಂದು ಬಡ್ಡಿನ ಕಿತ್ತು ನೋಡಿದೆ. ಅದರಲ್ಲಿ ಅದಿನ್ನ ಒಂದು ತಿಂಗಳು ಬಿಟ್ಟರೆ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ ಅನ್ಕೊಬಿಟ್ಟು ನಾನು ಮನೆಗೆ ಬೇಕಾದಷ್ಟು ಕೆಸನ ಎತ್ಕೊಬಿಟ್ಟು ಮನೆಗೆ ಬಂದು ಅಮ್ಮ ಮಾಡಿದ ತಿಂಡಿ ತಿನ್ಕೊಬಿಟ್ಟು ಒಂದಷ್ಟು ಕಾಫಿನ ಎತ್ಕೊಂಡು ನಾನು ಹೊಟ್ಟೆ ಜಮೀನ್ ಕಡೆ. ಅಲ್ಲಿ ಇವತ್ತಿನ ಕೆಲಸ ಏನಪ್ಪ ಅಂತಂದರೆ, ಲಾಸ್ಟ್ ಇಯರ್ ಸ್ವಲ್ಪ ವೈರಸ್ ಜಾಸ್ತಿ ಆಗಿದ್ದರಿಂದ ಬಳ್ಳಿ ಒಂದಷ್ಟು ಒಣಗಿಬಿಟ್ಟಿತ್ತು. ಇದನ್ನೆಲ್ಲ ತೆಗ್ದುಬಿಟ್ಟು ತೋಟನ ಸ್ವಲ್ಪ ವೈರಸ್ ಫ್ರೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ಇದು ಫಸಲು ಬಿಟ್ಟಿತ್ತು, ಬಟ್ ಈ ಇಯರ್ ಅದು ಹೋಗಿಬಿಟ್ಟಿದೆ. ಹಾಗಾಗಿ ಹೆಲ್ದಿ ಬಳ್ಳಿಗೆಲ್ಲ ಇದು ಅಟ್ಯಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇದನ್ನು ಸಂಪೂರ್ಣವಾಗಿ ತೆಗೆಯೋಣ ಅಂದ್ಬಿಟ್ಟು ತೆಗೆದ್ಮೇಲೆ ಇದನ್ನು ಒಂದು ಕಡೆ ಹಾಕ್ಬಿಟ್ಟು ಬೆಂಕಿ ಹಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ಬೆಂಕಿ ಸ್ವಲ್ಪ ಚೆನ್ನಾಗಿ ಕತ್ತಿರಲಿಲ್ಲ, ಯಾಕಂದರೆ ನೆನ್ನೆ ಎಲ್ಲ ಒಂದಷ್ಟು ಮಳೆ ಜಾಸ್ತಿ ಆಗಿದ್ದರಿಂದ. ಅಲ್ಲಿಂದ ನಾನು ಹೊರಟಿದ್ದೆ ನಮ್ಮ ಮನೆ ಕಡೆ. ಮನೆಗೆ ಬಂದಾಗ ನಮ್ಮ ಚೋಟು ಮುಟ್ಟುಗಳೆಲ್ಲ ಮೀನು ಹಿಡಿತಾಯಿತ್ತು. ಅದು ಹೇಗೆ ಹಿಡಿತಿದ್ದಾರೆ ಅಂತ ಅವ್ರ ಕೈಯಲ್ಲಿ ಕೇಳ್ತೀವಿ. ಹಾಯ್ ಫ್ರೆಂಡ್ಸ್, ನಾವು ಮೀನು ಹಿಡಿತಿದ್ದೀವಿ ಫ್ರೆಂಡ್ಸ್. ನಮ್ಮ ಊರಲ್ಲಿ ಮೀನು ಇದ್ದಾವೆ ಫ್ರೆಂಡ್ಸ್. ಅದನ್ನ ನಾವು ಫಿಶ್ ಫ್ರೈ ಮಾಡ್ಕೊಂಡು ತಿಂತಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ನಾವು ಹಿಡಿತಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ಮೀನು ಜಾಸ್ತಿ ಇದ್ದಾವೆ. ಇವ್ರು ಹಿಡ್ದಿರೋ ಮೀನು ಯಾರಿಗೆಲ್ಲ ಸಿಕ್ಕಿದೆ ಅವ್ರು ಸಾಂಬಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.